ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ನಾನು ಎಲ್ಲ ಆಲ್ಮೋಸ್ಟ್ ವೀಡಿಯೋದಲ್ಲೂ ನಾನು ಮಾರ್ನಿಂಗ್ ವ್ಯೂಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಪ್ರಕೃತಿ ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ನಮ್ಮ ಮನುಷ್ಯರ ಹಾಗೆ ಜಗಳ, ಕೋಪ, ಅಸೂಯೆ ಏನೂ ಇರೋದಿಲ್ಲ. ಯಾವಾಗಲೂ ಶಾಂತಿ, ಸಮಾಧಾನವಾಗಿ, ಪ್ರೀತಿಯಿಂದನೇ ಇರುತ್ತೆ. ಸೊ ಈ ವಿಡಿಯೋ ನೋಡ್ತೀವಿ ಎಲ್ಲರ ಮನಸ್ಸು ಹಾಗೆ ಪ್ರೀತಿ, ಶಾಂತಿ, ಸಮಾಧಾನ ತುಂಬಿರಲಿ ಅಂತ. ಸೊ ನಾನು ಮನೆ ಹತ್ರ ಗಿಡ ಎಲ್ಲ ಬೆಳೆಸಿದ್ದೆ. ಇದು ಅವರೆಕಾಯಿ, ತೊಗರಿಕಾಯಿ ಮತ್ತು ಅಲಸಂದಿ ಗಿಡ. ಇನ್ನೂ ಕಾಯಿ ಬಿಟ್ಟಿಲ್ಲ. ನಾನು ಸುಮ್ಮನೆ ಫಸ್ಟ್ ಟೈಮ್ ಹಾಕಿರೋದು. ಇದನ್ನು ಹೇಗೆ ಬರುತ್ತೋ ನೋಡೋಣ ಅಂತ. ಚೆನ್ನಾಗೇ ಬರ್ತಿದೆ. ಸೊ ಅದು ಗಿಡ ಎಲ್ಲ ಕೆಳಗಡೆ ಮಲಗಿಬಿಟ್ಟಿತ್ತು. ಅದರ ಮೇಲೆ ನಮ್ಮ ಹಸ್ಬೆಂಡ್ ಕಟ್ಟಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ಎಲ್ಲ ಮುಗಿಸ್ಕೊಂಡು ಒಂದೊಳ್ಳೆ ಸ್ಟ್ರಾಂಗ್ ಟೀ ಕುಡಿಯೋಣ ಅಂತ ಟೀ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಆಫೀಸ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು 4 o'clock ಹಾಗೆ ಅಮ್ಮ ಮನೆಗೆ ಹೊರಡಬೇಕು. ಯಾಕಂದರೆ 4 ಡೇಸಿಂದ ನಾನು ಅಪ್ಪ ಕಾಲ್ ಮಾಡಿ ಕರಿತಾನೆ ಇದ್ದಾರೆ, ಹೋಗೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇವತ್ತು ಹೋಗಬೇಕು. ನಮ್ಮ ಹಸ್ಬೆಂಡ್ ಆಫೀಸಿಗೆ ಬೈಕಲ್ಲೇ ಹೋಗು ಅಂದರು. ಬಟ್ ನನ್ನ ಬೈಕು ಪಂಚರ್ ಆಗಿದೆ, ಬೇರೆ ಆಪ್ಷನ್ ಇಲ್ಲ, ನೀವೇ ಬಿಡಬೇಕು ಅಂತ ಅವ್ರಿಗೆ ಹೇಳಿದೆ. ಅವರು ಬೇಗ ರೆಡಿ ಆದರೆ ಮಾತ್ರ ಬಿಡ್ತೀನಿ, ಇಲ್ಲಾಂದರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತಂದರು. ನಾವು ಹೆಣ್ಮಕ್ಳು ಹೇಳಬೇಕಾ, ಎಲ್ಲ ಕೆಲಸದಲ್ಲೂ ನಂಬರ್ 1 ನಾವೇ ಅಂತ ಪ್ರೂವ್ ಮಾಡೋಣ ಅಂತ ಬೇಗ ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸಿ ಬೇಗ ಸ್ಕೂಲ್ ಮಕ್ಕಳನ್ನ ರೆಡಿ ಮಾಡೋಣ ಅಂತ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ. ಯೂಶ್ವಲಿ ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಅದೇ ಥರನೇ ತರಕಾರಿ ಎಲ್ಲ ಹಾಕಿ ಮಾಡ್ತಿದ್ದೀನಿ. ಮಧ್ಯಾಹ್ನ ಬಾಕ್ಸ್ಗೆ ಪುಳಿಯೋಗರೆ ಮಾಡ್ತಿದ್ದೀನಿ. ಸೊ ಶಾವಿಗೆ ಉಪ್ಪಿಟ್ಟೆಲ್ಲ ಆಯಿತು, ಬಾಕ್ಸ್ಗೆಲ್ಲ ರೆಡಿ ಮಾಡಿ ನನ್ನ ಮಗಳು ನನ್ನ ಮೇಲೆ ಬೆಳಗ್ಗೆ ಎದ್ದಾಗಿಂದ ಕೋಪ ಮಾಡ್ಕೊಂಡಿದ್ದಾಳೆ. ಯಾವಾಗಲೂ ಅಜ್ಜಿ ಮನೆಗೆ ಹೋಗ್ತೀಯ ಅಂತ. ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿ ಕೂಲ್ ಮಾಡಿ ಸ್ಕೂಲಿಗೆ ಕಳಿಸಿ ನಮಗೂ ಆಫೀಸಿಗೆ ಟೈಮ್ ಆಗಿತ್ತು. ಸೊ ನಾವು ಹೊರಟ್ವಿ. ಆಫೀಸಿಗೆ ಹೋಗಿ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಆಲ್ಮೋಸ್ಟ್ ನಾವು 4 o'clock ಹಾಗೆ ಬೈಕಲ್ಲೇ ಹೋಗಬೇಕಿತ್ತು. ಟ್ರೈನ್ ಇರಲಿಲ್ಲ. ಟ್ರೈನ್ ಇರೋದು 3:30ಗೆ. ನಾವು ಒಂದು 4:30ಗೆ ನಮ್ಮ ಮ್ಯಾನೇಜರ್ಸ್ ಹತ್ರ ಪರ್ಮಿಷನ್ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಮಾರ್ನಿಂಗ್ ಆಫೀಸ್ಗೆ ಹೊರಡಬೇಕಾದ್ರೆ ನಾವು ಇವರು ನೋಡಿದ್ವಿ. ನೋಡಿ, ನಮ್ಮ ಜನರಿಗೆ ದೇವ್ರ ಮೇಲೆ ಎಷ್ಟು ಭಕ್ತಿ ನೋಡಿ. ಪಾದಯಾತ್ರೆ ಮಾಡ್ತಿದ್ದಾರೆ ಅವರು. ಸೊ ಅವ್ರನ್ನ ದೇವರ ಆಶೀರ್ವಾದ ಮಾಡಲಿ. ಅವ್ರು ಏನೆಲ್ಲ ಅಂದ್ಕೊಂಡಿದ್ದಾರೋ ಎಲ್ಲ ವಿಷಯದಲ್ಲೂ ಸಕ್ಸಸ್ ಸಿಗಲಿ, ಶಾಂತಿ, ಸಮಾಧಾನ, ಆರೋಗ್ಯ, ನೆಮ್ಮದಿ ಎಲ್ಲ ಸಿಗಲಿ ಅಂತ ನಾನು ಬೇಡ್ಕೊಂಡು 3:30 4 o'clock ಆಗಿ ಅಮ್ಮ ಮನೆಗೆ ಹೊರಟ್ವಿ ಆಫೀಸ್ ಮುಗಿಸ್ಕೊಂಡು. ಸೊ 4 ಡೇಸಿಂದ ಅಪ್ಪ ಕಂಟಿನ್ಯೂಸ್ ಕಾಲ್ ಮಾಡಿ ಕರಿತಾನೆ ಇದ್ರು, ಬನ್ನಿ ಅಂತ ಏನೋ ಮಾತಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲೇ ಇದ್ದು ನೈಟು ಮಾರ್ನಿಂಗ್ ಮತ್ತೆ ಹಾಗೆ ಆಫೀಸಿಗೆ ಬರಬೇಕು ನಾನು. ಸೊ ಆಲ್ಮೋಸ್ಟ್ ನಾವು ಅಮ್ಮ ಮನೆಗೆ ಹೋಗೋದಕ್ಕೆ 5:30 ಅರೌಂಡ್ 6:30 ಆಗಿಬಿಟ್ಟಿತ್ತು. ಸೊ ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಅಪ್ಪ ಮಟನ್ ತಂದಿದ್ರು. ಇವತ್ತು ಅಪ್ಪ ಅಮ್ಮ ಇಬ್ಬರು ಸೇರಿ ಅಡುಗೆ ಮಾಡ್ತಿದ್ದಾರೆ. ನಮ್ಮ ಅಪ್ಪ ಅಂತೂ ನಾನ್ ವೆಜ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಗೈಸ್. ಅದರಲ್ಲೂ ನಾನು ಹೋದಾಗ ಮಾತ್ರ ಅವ್ರು ಮಾಡೋದು, ಬೇರೆ ಟೈಮಲ್ಲೆಲ್ಲ ಮಾಡೋದಿಲ್ಲ. ಮಗಳ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೆ. ಅದಕ್ಕೋಸ್ಕರ ಎಲ್ಲ ತಂದೆ ತಾಯಿರಿಗೂ ಅಷ್ಟೇ ಅಲ್ವಾ, ಅವ್ರು ಹಾಗೆ ನಮ್ಮನ್ನು ಪ್ರೀತಿ ಮಾಡೋರು ಬೇರೆ ಯಾವ ಪರ್ಸನು ಸಿಗೋದೇ ಇಲ್ಲ ಅನಿಸುತ್ತೆ. ಸೊ ಅಪ್ಪನೇ ನಾನೇ ಮಾಡ್ತೀನಿ ಅಂತ ಯಾವಾಗಲೂ ನಾನು ಅಮ್ಮ ಮನೆಗೆ ಹೋದಾಗ ಅಪ್ಪನೇ ಮಾಡಿಕೊಡ್ತಾರೆ ನನಗೆ. ತುಂಬ ಚೆನ್ನಾಗಿ ನಾನ್ ವೆಜ್ ಮಾಡ್ತಾರೆ. ಅಮ್ಮ ಮುದ್ದೆ ತೋಳಿಸ್ತಿದ್ದಾರೆ, ಅಪ್ಪ ಆ ಕಡೆ ನಾನ್ ವೆಜ್ ರೆಡಿ ಮಾಡ್ತಿದ್ದಾರೆ. ನಾವು ಒಂದೊಳ್ಳೆ ಊಟ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಯಾಕಂದರೆ ನಾಳೆ ಮಾರ್ನಿಂಗ್ ಆಫೀಸಿಗೆ ಬರಬೇಕಿತ್ತು. ಅದಕ್ಕೋಸ್ಕರ ನಮ್ಮಮ್ಮ ಅಂತೂ ಅಳಿಯ ಅಮ್ಮ ಸೇರ್ಕೊಂಡು ಇಬ್ಬರು ನನ್ನ ಸಿಕ್ಕಾಪಟ್ಟೆ ಗೋಳಿಕೊಂತಾರೆ ಯಾವಾಗ್ಲೂ. ಅವ್ರು ನನ್ನ ಮಲಗೋಕ್ಕೆ ಬಿಟ್ಟಿಲ್ಲ. ಬರೋದೇ ಯಾವಾಗಲೂ ಒಂದು ಸಲ ಎದೋಳು ಅಂತ ತುಂಬ ಟಾರ್ಚರ್ ಕೊಟ್ಬಿಟ್ರು. ಹಾಗೋ ಹೀಗೋ ಅವ್ರನ್ನ ಕಣ್ ತಪ್ಪಿಸಿ ಮಲ್ಕೊಂಡೆ ಸ್ವಲ್ಪ ರೆಸ್ಟ್. ನೋಡಿ ಏನೇನು ಕೆಲಸ ಕೊಟ್ಟರು ನನಗೆ ಅಂತ. ಸೊ ಗೈಸ್, ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.